ಎಸ್ ನೋಡ್ರಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಆ, ಅದ್ರ ಕಂಟಿನ್ಯೂಷನ್ ಇವಾಗ. ಸೊ 24th ಕ್ವಶನ್ ನೋಡ್ರಿ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಏನಪ್ಪಾ ಅಂತಂದ ಹೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಅಂತಂದ ಹೇಳಿದ್ರೆ ಕೆಳಗಡೆ ಇರೋದ್ರಲ್ಲಿ. ಸೊ ದ ರೀಸನ್ ಫಾರ್ ಹಾರ್ಟ್ ಅಟ್ಯಾಕ್ ಅಂತ ಕೇಳಿದ್ರೆ, ಇವಾಗ ಹಾರ್ಟ್ ಅಟ್ಯಾಕ್ ಆಗ್ಬೇಕಂತ ಕೇಳಿದ್ರೆ, ಸೊ ಎಲ್ರು ನೀವು ಹೇಳ್ತಿರಲ್ಲ ಈಸಿಯಾಗಿ ಯಾವ್ದು ಆನ್ಸರ್ ಅಂತ ನೋಡ್ರಿ. ಬ್ಲಡ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಆಗೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಬ್ಲಡ್ ಅಲ್ಲಿ ಯೂರಿಯಾ ಜಾಸ್ತಿ ಆಗೋದು, ಅಥವಾ ಬ್ಲಡ್ ಅಲ್ಲಿ ಶುಗರ್ ಜಾಸ್ತಿ ಆಗೋದು ಅಂತಂದ್ ಹೇಳಿದ್ರ. ಸೊ ಯಾವ ರೀಸನ್ ಇಂದ ನಮ್ಗೆ ಹಾರ್ಟ್ ಅಟ್ಯಾಕ್ ಆಗತ್ತಾ ಅಂತಂದ್ ಹೇಳಿ, ಯಾವ್ದ್ರಿಂದ ಸಿಂಪಲ್ ಆಗಿ ನಾವ್ ಹೇಳ್ತೇವಲ್ಲ ಸರ್ ಫ್ಯಾಟ್ ಜಾಸ್ತಿ. ಆ ಫ್ಯಾಟಿಗೆ ನಾವ್ ಏನಂತ ಕರಿತೀವಿ? ಸೊ ಎಲ್ರು ಆನ್ಸರ್ ಹಾಕಿರ್ಬೋದು ನೀವು. ನೋಡ್ರಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೊಲೆಸ್ಟ್ರಾಲ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಆಪ್ಷನ್ ಕೊಲೆಸ್ಟ್ರಾಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಸೊ ಇದ್ರೊಳಗೆ ಇರೋದ್ರಿಂದ, ಬ್ಲಡ್ ಅಲ್ಲಿ ಇರೋದ್ರಿಂದ ನಾವ್ ಏನಂತಂದ್ ಹೇಳ್ತೀವಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಂದ್ರೆ ಏನು? ಈ ಫಾರ್ ಎಕ್ಸಾಂಪಲ್ ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೀವು ಇದನ್ನ ಹಾರ್ಟ್ ಅಂತ ಅನ್ಕೊಡ್ರಿ. ಸೊ ಹಾರ್ಟ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಏನಂತಂದ್ ಹೇಳಿದ್ರೆ ಒಂದು ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ಹೋಗಿರುತ್ತೆ. ಆ ರಕ್ತನಾಳವನ್ನ ನಾನು ಸ್ವಲ್ಪ ದೊಡ್ಡದಾಗಿ ತಗೊಂತೀನಿ. ಈ ತರ ಏನಂತಂದ್ ಹೇಳಿದ್ರೆ ದೊಡ್ಡದಾಗಿ ಇದು ರಕ್ತನಾಳ. ಸೊ ಇದ್ರೊಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಕ್ತ ಏನಂತಂದ್ ಹೇಳಿದ್ರೆ ಹರಿತಾ ಇರುತ್ತೆ ಎಲ್ಲಾ ಕಡೆಗೆ, ಇದು ನಾರ್ಮಲ್. ಸೊ ಯಾವಾಗ ಬ್ಲಡ್ ಅಲ್ಲಿ ಫ್ಲಾಟ್ ಯಾವಾಗ ಅಂದ್ರೆ ಫ್ಯಾಟ್ ಅಂತ ಹೇಳ್ತೀವಲ್ಲ, ಕೊಲೆಸ್ಟ್ರಾಲ್ ಫ್ಯಾಟ್ ಯಾವಾಗ ಕೊಬ್ಬು ಅಂತಂದ್ ಹೇಳ್ತೀವಿ, ಅದು ಏನಾಗತ್ತೆ ಅಂತಂದ್ ಹೇಳಿದ್ರೆ ಈ ತರ ಸ್ಟೋರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಸ್ಟೋರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸ್ಟೋರ್ ಆಗಕ್ ಸ್ಟಾರ್ಟ್ ಆದಾಗ ಏನಾಗುತ್ತೆ? ಸೊ ಬ್ಲಡ್ ಏನಂತಂದ್ ಹೇಳಿದ್ರೆ ಪಂಪ್ ಆಗ್ತಿರುತ್ತೆ, ಈ ಕಡೆಯಿಂದ ಏನಂತಂದ್ರೆ ಪಂಪ್ ಆಗ್ತಿರುತ್ತೆ. ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿ ನಾರ್ಮಲ್ ಆಗಿ ಹೋಗೋದ್ ಬದಲಾಗಿ ಏನಂತಂದ್ರೆ ಇಲ್ಲಿ ಪ್ರೆಷರ್ ಆಗಿ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಈ ಪ್ರೆಷರ್ ಜಾಸ್ತಿ ಆಗಿ 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 ಏನಂತಂದ್ ಹೇಳಿದ್ರೆ ಹಾರ್ಟ್ ಬೀಟ್ ಜೋರಾಗಿ ಹೊಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಏನಂತಂದ್ ಹೇಳಿದ್ರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಸಿಂಪಲ್ ಆಗಿ ಕೊಲೆಸ್ಟ್ರಾಲ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗೋದು. ಕ್ಲಿಯರ್ ಎಲ್ರಿಗೂ? ಇಷ್ಟೇ ನೆನ್ಪಿಟ್ಕೊಡ್ರಿ. ಇದರಿಂದ ಜಾಸ್ತಿ ಏನು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ, ಇದ್ರಲ್ಲಿ ಕೊಲೆಸ್ಟ್ರಾಲ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ನೋಡ್ರಿ 25th ಏನಾಯ್ತು ಅಂದ್ರೆ ಸಲ್ಫೂರಿಕ್ ಅಸಿಡ್ ಅಂದ್ರೆ ಏನು ಅಂತ ಕ್ವಶನ್ ಕೇಳಿ. ಸಲ್ಫೂರಿಕ್ ಅಸಿಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಾರ್ಮುಲಾ ಏನಂತ ಕೇಳಿದ್ರೆ, ಏನು ಸಲ್ಫೂರಿಕ್ ಅಸಿಡ್ ಫಾರ್ಮುಲಾ? ಸೊ ಒಂದು H2SO4 ಅಂತಂದೈತಿ, ಆಮೇಲೆ H2SO2 ಅಂತಂದೈತಿ, ಆಮೇಲೆ HNO3 ಅಂತಂದೈತಿ, HCl ಅಂತಂದೈತಿ. ಸೊ ಯಾವ್ದು ಕರೆಕ್ಟ್ ಆನ್ಸರ್ ಅಂತಂದ್ ಹೇಳ್ಬಿಟ್ಟು ನನಗೆ ಮೆಸೇಜ್ ಹಾಕಿರ್ ನೋಡೋಣ ಬೇಗ. ಸೊ ವೇಟ್ ಮಾಡಕ್ ಆಗಿಲ್ಲ, ನೀವು ಪಾಸ್ ಮಾಡ್ಬಿಟ್ಟು ಬೇಗ ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ ನಾವ್ ಏನಂತ ಹೇಳ್ತೀವಿ ಅಂದ್ರೆ H2SO4 ಅಂತಂದ್ ಹೇಳ್ತೀವಿ. H2SO4 ನ ನಾವೇನಂತ ಕರಿತೀವಿ ಅಂದ್ರೆ ಸಲ್ಫೂರಿಕ್ ಅಸಿಡ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಸಲ್ಫೂರಿಕ್ ಅಸಿಡ್ ಅಂತಂದ್ ಕರಿತೀವಿ. ಇದಕ್ಕೆ ಇನ್ನೊಂದ್ ಏನಾದ್ರು ಕರಿತೀವಿ ಅಂತಂದ್ ಹೇಳಿದ್ರೆ ನೀವು ನನಗೆ ಮೆಸೇಜ್ ಹಾಕ್ರಿ. ಸೊ ಇದು ನಾವ್ ಏನಂತಂದ್ ಹೇಳಿದ್ರೆ ಅಸಿಡ್, ಇದೆಲ್ಲಾದ್ರೂ ಮೈ ಮೇಲೆ ಬಿಡ್ತು ಅಂತಂದ್ ಹೇಳಿದ್ರೆ ಸುಟ್ಟೋಗ್ಬಿಡ್ತೈತಿ. ಸೊ ಲ್ಯಾಬ್ ಒಳಗಡೆ ಎಲ್ಲ ನೀವು ನೋಡಿರ್ಬೋದು, ಸೈನ್ಸ್ ಸ್ಟೂಡೆಂಟ್ ಇದ್ರ H2SO4 ಇಲ್ಲಾಂದ್ರೆ ಮೈ ಮೇಲೆ ಬಿತ್ತು ಅಂದ್ರೆ ಸುಟ್ಟೋಗ್ತೈತಿ. ಸೇಮ್ ಅದೇ ತರ ಇನ್ನೊಂದ್ ಬರುತ್ತೆ HNO3 ಅಂತಂದ್ ಹೇಳಿ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೈಟ್ರಿಕ್ ಅಸಿಡ್ ಅಂತ ಕರಿತೀವಿ. ಸೊ ಇಂಗ್ಲಿಷ್ ನಾಗು ಹಿಂಗ್ ಸೇಮ್ ಬರೀತಾರ, ನೈಟ್ರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ, ನೈಟ್ರಿಕ್ ಅಸಿಡ್. ಆಮೇಲೆ ನೆಕ್ಸ್ಟ್ HCl ಅಂತಂದ್ ಹೇಳ್ತೀವಿ, ಹೈಡ್ರೋಕ್ಲೋರಿಕ್ ಅಸಿಡ್. ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. HCl ಅನ್ನ ಏನಂತ ಹೇಳ್ತೀವಿ ಅಂದ್ರ ಹೈಡ್ರೋಕ್ಲೋರಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಇದೆಲ್ಲಿರುತ್ತ? HCl ನ ನಾವ್ ಎಲ್ಲಿ ಯೂಸ್ ಆಗತ್ತ ಅಂತಂದ್ ಹೇಳಿದ್ರೆ ನಮ್ದು ಬಾಡಿ ಒಳಗಡೆ, ಜಠರ ಒಳಗಡೆ ಏನಂತಂದ್ ಹೇಳಿದ್ರೆ HCl ಬಿಡುಗಡೆ ಆಗತ್ತ. ಈ ತರ ಏನಂತಂದ್ ಹೇಳಿದ್ರೆ ಜಠರ ಇರುತ್ತಲ್ಲ, ಈ ತರ ಇರುತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ ಫುಡ್ ಎಲ್ಲ ಹೋಗುತ್ತೆ, ಇಲ್ಲಿ HCl ಬಿಡುಗಡೆ ಆಗತ್ತೆ. ಆ ಫುಡ್ ಅಲ್ಲಿ ಇರೋದು ಏನಂತಂದ್ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಏನಂತಂದ್ ಹೇಳಿದ್ರೆ HCl ಕೊಂದಾಕುತ್ತ. ಇದು ಏನಂತಂದ್ರೆ ಇಷ್ಟ ನೆನ್ಪಿಡ್ಬೇಡ್ರಿ, ಜಾಸ್ತಿ ಏನು ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ಕೆಲವೊಂದ್ ಥಿಂಗ್ಸ್ ಗಳನ್ನ ನಾನು ಹೇಳತ್ತಿದ್ದೆ. ಸೊ ಇದನ್ ಕಂಟಿನ್ಯೂಷನ್ ಮಾಡ್ತೀನಿ. NaCl ಅಂತಂದ್ ಹೇಳ್ತೀವಿ. NaCl ಸೋಡಿಯಂ ಕ್ಲೋರೈಡ್ ಏನಂತಂದ್ ಹೇಳ್ತೀವಿ? ಸೋಡಿಯಂ ಕ್ಲೋರೈಡ್, ಅಡುಗೆ ಉಪ್ಪು ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ Na2CO3. Na2CO3 ಅಂತಂದ್ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿದ್ರೆ ನಾವು ಇನ್ನೊಂದು ಲೋಕಲ್ ಆಗಿ ಏನಂತ ಹೇಳ್ತೀವಿ ಅಂದ್ರೆ ವಾಷಿಂಗ್ ಸೋಡಾ ಅಂತಂದ್ ಹೇಳ್ತೀವಿ, Na2CO3. ಆಮೇಲೆ ನೆಕ್ಸ್ಟ್ NaHCO3 ಅಂತಂದ್ ಹೇಳ್ತೀವಿ. NaHCO3 ಸೋಡಿಯಂ ಬೈ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಸೋಡಿಯಂ ಬೈ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ. ಇದನ್ನ ನಾವು ಅಡುಗೆ ಸೋಡಾ ಅಂತ ಕರಿತೀವಿ. ಸೊ ಕ್ಲಿಯರಾ? ಅದಾದ ನಂತರ ನೆಕ್ಸ್ಟ್ ಮತ್ತೆ ಯಾವ್ದಾದ್ರು ಬೇರೆ ಏನಾದ್ರು ಯೂಸ್ ಮಾಡ್ತಿದ್ರೆ ಅದನ್ನು ಕೂಡ ನಾವು ಹೇಳೋಣ. ಬಟ್ ಆದ್ರೆ ಇಷ್ಟ ಏನಂತಂದ್ ಹೇಳಿದ್ರೆ ನೆನ್ಪಿಡ್ಬೇಕು, ಈ ಮೂರು ಏನಂತಂದ್ ಹೇಳಿದ್ರೆ ಕೇಳೋ ಚಾನ್ಸಸ್ ನಮಗ ಜಾಸ್ತಿ ಇರುತ್ತೆ. ಆಮೇಲೆ ನೆಕ್ಸ್ಟ್ ನಾನ್ ನಿಮ್ಗೆ ಹೇಳ್ದೆ ಸರ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲ್ ಡೈಆಕ್ಸೈಡ್ ರೀ. ಆಮೇಲೆ ಇದೇನಂತಂದ್ ಹೇಳಿದ್ರೆ H2O ಅಂತಂದ್ ಹೇಳಿದ್ರೆ ವಾಟರ್ ರೀ, ನೀರು ಅಂತಂದ್ ಹೇಳ್ತೀವಿ. ಸಣ್ಣ ಸಣ್ಣ ಥಿಂಗ್ಸ್ ಗಳು ಬರ್ತಾವ, ಅದ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಜಾಸ್ತಿ. ನೆಕ್ಸ್ಟ್ ಯಾವಾಗಾದ್ರು ಬಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ 26. ಇಲ್ಲಿ ಏನಂತಂದ್ ಹೇಳಿದ್ರೆ ವಿಚ್ ಸಬ್ಸ್ಟೆನ್ಸ್ ಇಸ್ ಯೂಸ್ಡ್ ಇನ್ ಥರ್ಮೋಮೀಟರ್ ಅಂತಂದ್ ಹೇಳಿ. ನೀವೆಲ್ರು ಏನಂತಂದ್ ಹೇಳಿದ್ರೆ ಹೋಗಿರ್ತೀರಿ, ಥರ್ಮೋಮೀಟರ್ ಅಂತಂದ್ ಹೇಳಿ ಈ ತರ ಇರುತ್ತ ಬಾಯಲ್ಲಿ ಅಥವಾ ಇಲ್ಲಿ ಈ ನಮ್ದು ಕೈಗಳ ಸೈಡ್ ಅಂತಂದ್ ಹೇಳಿ ಹಿಂಗ್ ಇಟ್ಬಿಟ್ಟು ನಮ್ದು ಟೆಂಪರೇಚರ್ ಚೆಕ್ ಮಾಡ್ತಾರೆ. ಥರ್ಮೋಮೀಟರ್ ಎದಕ್ಕೆ ಯೂಸ್ ಆಗತ್ತ? ಟೆಂಪರೇಚರ್ ಚೆಕ್ ಮಾಡೋಕೆ ಏನಂತಂದ್ ಹೇಳಿದ್ರೆ ತುಂಬಾ ಯೂಸ್ ಆಗತ್ತ. ಇದ್ರಲ್ಲಿ ಯಾವ್ದು ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಆಯಿಲ್,
ವಾಟರ್, ಐರನ್ ಆಮೇಲೆ ಮರ್ಕ್ಯೂರಿ ಅಂತ ಹೇಳಿದ್ರೆ ಯಾವ್ದು ಇರುತ್ತಂತ ನನಗೆ ಬೇಗ ಮೆಸೇಜ್ ಹಾಕ್ರಿ. ಸೊ ನಾನು ಆನ್ಸರ್ ಅನ್ನ ಹೇಳ್ತೀನಿ. ಯಾವ್ದು ಇರುತ್ತಪ್ಪ ಅದ್ರಲ್ಲಿ? ಸೊ ಯಾವ್ದು ಇರುತ್ತಪ್ಪ ಅಂತಂದ ಹೇಳಿದ್ರೆ ನಾವು ಮರ್ಕ್ಯೂರಿ ಇರುತ್ತಂತ ಹೇಳ್ತೀವಿ. ಇದನ್ನ ಹೆಂಗ್ ಬರಿತೀವಿ? ರಾಸಾಯನಿಕ ಇದ್ರದ್ದೇನು Hg ಅಂತಂದ ಹೇಳ್ತೀವಿ. ಮರ್ಕ್ಯೂರಿ ಅಂತಂದ ಹೇಳಿದ್ರೆ ಪಾದರಸ ಏನಂತ ಹೇಳ್ತೀವಿ ಕನ್ನಡದಾಗ? ಪಾದರಸ ಅಂತಂದ ಹೇಳ್ತೀವಿ. ಐರನ್ ಅಂತಂದ ಹೇಳಿದ್ರೆ ಅದನ್ನ ಹೆಂಗ್ ಬರಿತೀವಿ? Fe ಅಂತಂದ್ ಬರಿತೀವಿ. ಐರನ್ ಕಬ್ಬಿಣ ಅಂತಂದ್ ಹೇಳ್ತೀವಿ. ವಾಟರ್ ನಾವ್ ಹೆಂಗ್ ಬರಿತೀವಿ? H2O ಅಂತಂದ್ ಹೇಳಿ ಬರಿತೀವಿ. ಸೊ ಇದ್ರಲ್ಲಿ ಏನು ಯೂಸ್ ಮಾಡ್ತಾರ? ಪಾದರಸವನ್ನ ಯೂಸ್ ಮಾಡ್ತಾರ ಥರ್ಮೋಮೀಟರ್. ಆಮೇಲೆ ಗಾಳಿಯನ್ನ ಅಳೆಯುವ ಮಾಪನ ಯಾವುದು? ಆಮೇಲೆ ಒತ್ತಡವನ್ನ ಅಳೆಯುವ ಮಾಪನ ಯಾವುದು ಅಂತಂದ್ ಹೇಳಿ ನನಗೆ ನೀವು ಏನ್ ಮಾಡ್ಬೇಕು? ಕಮೆಂಟ್ಸ್ ಅನ್ನ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಕ್ಸೈಟ್ ಅಂತಂದ್ ಐತೆ. ಬಾಕ್ಸೈಟ್, ಈ ಬಾಕ್ಸೈಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಓರ್ ಅಂತಂದ್ ಹೇಳಿದ್ರೆ ಅದಿರು ಅಂತಂದ್ ಹೇಳ್ತೀವಿ. ಸೊ ಬಾಕ್ಸೈಟ್ ಅದಿರು ಯಾವ ಮೆಟಲ್ ಅಂತಂದ್ ಕ್ವಶನ್ ಕೇಳಿದಾರೆ ಸಿಂಪಲ್ ಆಗಿ. ಬಾಕ್ಸೈಟ್ ಅದಿರು ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ ಮೆಟಲ್ ಅಂತ ಕೇಳಿದ್ರ ಕಾಪರ್ ದ, ಅಲ್ಯೂಮಿನಿಯಂ ದ, ಅಥವಾ ಟಿನ್ ಅಥವಾ ಗೋಲ್ಡ್ ಅಂತಂದೈತಿ. ಸೊ ಯಾವ್ದ್ರದಪ್ಪ ಅಂತಂದ್ ಹೇಳಿದ್ರೆ ನೋಡ್ರಿ, ಆನ್ಸರ್ ಅನ್ನ ಹಾಕ್ರಿ, ಎಲ್ರಿಗೂ ಗೊತ್ತೈತಿ. ಸೊ ಬಾಕ್ಸೈಟ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದ್ರದ್ದು ಅದಿರಪ್ಪ ಅಂತಂದ್ ಹೇಳಿದ್ರೆ ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಏನಪ್ಪಾ ಅಂತಂದ್ ಹೇಳಿದ್ರೆ ಫೇಮಸ್ ಅದಿರು ಬಾಕ್ಸೈಟ್ ಅಂತಂದ್ ಹೇಳಿ. ಆಮೇಲೆ ಉಳಿದಿದ್ದು ಅದಿರುಗಳು ಬರ್ತಾವ, ನನ್ನ ಕ್ಲಾಸ್ ಅಲ್ಲಿ ಹೇಳ್ತೀನಿ, ಬೇರೆ ಕ್ಲಾಸ್ ಅಲ್ಲಿ. ಇದ್ರಲ್ಲಿ ನೆನ್ಪಿಟ್ಕೊಡ್ರಿ. ಕಾಪರ್ ಏನಪ್ಪಾ ಅಂತಂದ್ ಹೇಳಿದ್ರೆ Cu ಅಂತಂದ್ ಹೇಳ್ತೀವಿ. ಕಾಪರ್ ನ ನಾವೇನಂತ ಹೇಳ್ತೀವಿ ಅಂದ್ರೆ Cu ಅಂತಂದ್ ಹೇಳ್ತೀವಿ. ಅಲ್ಯೂಮಿನಿಯಂ ನ ನಾವ್ ಹೆಂಗ್ ಬರಿತೀವಿ? Al ಅಂತಂದ್ ಬರ್ತೀವಿ. ಆಮೇಲೆ ಗೋಲ್ಡ್ ಅನ್ನ ನಾವ್ ಹೆಂಗ್ ಬರಿತೀವಿ ಅಂತಂದ್ ಹೇಳಿದ್ರೆ Au ಅಂತಂದ್ ಬರಿತೀವಿ. ಗೋಲ್ಡ್ ಅನ್ನ Au. ಆಮೇಲೆ ಬೆಳ್ಳಿ ಅಂತಂದ್ ಬರುತ್ತೆ, ಇದನ್ನ ನಾವು ಸಿಲ್ವರ್ ಅಂತ ಕರಿತೀವಿ. ಸಿಲ್ವರ್. ಸೊ ಇದನ್ನ ನಾವ್ ಹೆಂಗ್ ಬರಿತೀವಿ ಅಂತಂದ್ ಹೇಳಿದ್ರೆ Ag ಅಂತಂದ್ ಹೇಳಿ ಬರಿತೀವಿ. ಇಷ್ಟನ್ನ ಏನಂತಂದ್ ಹೇಳಿದ್ರೆ ನೀವು ಸೈಡ್ ಗೆ ಬರ್ದಿಟ್ಕೊಳ್ರಿ. ಟಿನ್ನು ಗಿನ್ನು ಇವೆಲ್ಲ ಏನಂತಂದ್ ಹೇಳಿದ್ರೆ ಅಷ್ಟೊಂದೇನು ಇಂಪಾರ್ಟೆಂಟ್ ಆಗಲ್ಲ, ಲಿವ್ ಇಟ್. ನೆಕ್ಸ್ಟ್ ನೋಡ್ರಿ, ಇನ್ ಅವರ್ ಬಾಡಿ ಲಿಗಮೆಂಟ್ಸ್ ಕನೆಕ್ಟ್ ಅಂತ ಕೇಳಿದಾರೆ. ಈಗ ನೋಡ್ರಿ, ಸಿಂಪಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೇನಪ್ಪಾ ನನ್ ಕೈ, ಇದು ಎಲ್ರಿಗೂ ನಿಮ್ಗೆಲ್ಲ ಕಾಣಿಸ್ತಿದೆ ಅನ್ಕೊಂತೀನಿ. ಈ ಕಡೆ ಏನಂತಂದ್ ಹೇಳಿದ್ರೆ ನನ್ ಬಾಡಿ ಪಾರ್ಟ್ ಐತೆ. ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬಾಡಿ ಪಾರ್ಟ್, ಆಮೇಲೆ ಈ ಕಡೆ ಒಂದು ಬಾಡಿ ಪಾರ್ಟ್ ಐತೆ. ಇದೊಂದು, ಆಮೇಲೆ ಇದೊಂದು ಬಾಡಿ ಪಾರ್ಟ್ ಐತೆ. ನೀವು ಸಿಂಪಲ್ ಆಗಿ ನಾನು ಇಲ್ಲೇ ತೆಗೆದು ತೋರಿಸ್ತೀನಿ ನೋಡ್ರಿ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಬಾಡಿ ಅಂತ ಅನ್ಕೊಳ್ರಿ. ಸೊ ಇಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಬಾಡಿ ಪಾರ್ಟ್ ನಂತ, ಇದನ್ನ ನಾವೇನಂತಂದ್ ಹೇಳಿದ್ರೆ ಒಂದು ಅಂಗಾಂಶ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು, ಇದು ಮೊನಕೈ ಬರುತ್ತಾ, ಇಲ್ಲಿ ಮೊನಕೈ ಬರುತ್ತಾ. ಸೊ ಇಲ್ಲಿ, ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಎರಡು ಏನಂತಂದ್ ಹೇಳಿದ್ರೆ ಅಂಗಾಂಶಗಳನ್ನ ಸೇರಿಸುವಂತಹ ಒಂದು ಭಾಗನ ನಾವೇನಂತ ಕರಿತೀವಿ ಅಂದ್ರೆ ಲಿಗಮೆಂಟ್ ಅಂತ ಕರಿತೀವಿ. ಸೊ ಇಲ್ಲೇನಿರುತ್ತಲ್ಲ, ಇದೇನು ಮೂವ್ ಆಗ್ತಿರತ್ತಲ್ಲ, ಈ ತರ ಮೂವ್ ಆಗಕ್ ಒಳಗಡೆ ಕಾರಣ ಏನಂತಂದ್ ಹೇಳಿದ್ರೆ ಲಿಗಮೆಂಟ್ ಇರುತ್ತೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕನೆಕ್ಷನ್ ಅಂತ ಇರುತ್ತೆ, ಲಿಗಮೆಂಟ್ ಇರುತ್ತೆ. ಈಗ ನೀವು ಮೊಣಕಾಲ್ ನೋಡ್ರಿ, ಸೊ ಅದು ಕೂಡ ಏನಂತಂದ್ ಹೇಳಿದ್ರೆ ನೀವು ಹೆಂಗ್ ಬೇಕಾದಂಗ್ ಮೂವ್ ಮಾಡ್ಬೋದು. ಸೊ ಅದೇನಂತಂದ್ ಹೇಳಿದ್ರೆ ಲಿಗಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ ಇಲ್ಲಿ ನಮ್ಗೆ ಸೊ ಆನ್ಸರ್ ಏನಾಗತ್ತೆ ನೋಡ್ರಿ, ಮಸಲ್ ಟು ಸ್ಕಿನ್, ಮಸಲ್ ಟು ಬೋನ್, ಮಸಲ್ ಟು ಮಸಲ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬೋನ್ ಟು ಬೋನ್ ಅಂತಂದ್ ಐತೆ. ಯಾವ ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಇಲ್ಲಿ ಕರೆಕ್ಟ್ ಆಗತ್ತಂತ ನೋಡ್ರಿ, ಆನ್ಸರ್ ಅನ್ನ ಹಾಕ್ರಿ. ನಾನು ನಿಮ್ಗೆ ಹೇಳಿದೆ, ಎಕ್ಸ್ಪ್ಲನೇಷನ್ ಹೇಳಿದೆ. ಯಾವ್ದು ಆನ್ಸರ್ ಕರೆಕ್ಟ್ ಆಗುತ್ತಾ ಸರ್? ಬೋನ್ ಟು ಬೋನ್, ಎರಡು ಬೋನ್ ಗಳನ್ನ ಸೇರಿಸುವಂತ ಒಂದು ಸ್ಥಳವನ್ನ ಲಿಗಮೆಂಟ್ ಅಂತ ಕರಿತೀವಿ. ನಮ್ದು ಆನ್ಸರ್ ಏನಾಗತ್ತಂದ್ರ ಬೋನ್ ಟು ಬೋನ್ ಅಂತಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, 29ನೇ ತುಂಬಾ ಅಂದ್ರೆ ತುಂಬಾ ಈಸಿ ಐತಿ. ಸಿಸ್ಮೋಗ್ರಾಫ್ ಎದಕ್ಕೆ ಯೂಸ್ ಮಾಡ್ತಾರ? ಸಿಸ್ಮೋಗ್ರಾಫ್ ಎದಕ್ಕೆ ಯೂಸ್ ಮಾಡ್ತಾರ? ಆನ್ಸರ್ ಹಾಕ್ರಿ. ಅರ್ತ್ ಕ್ವೇಕ, ಅಥವಾ ಹಾರ್ಟ್ ಬೀಟ, ಅಥವಾ ಫ್ಲೋ ಆಫ್ ಕರೆಂಟ್, ಅಥವಾ ಬ್ಲಡ್ ಪ್ರೆಷರ್. ಸೊ ಯಾವ್ದನ್ನ ಅಳತೆ ಮಾಡಕ್ ಯೂಸ್ ಮಾಡ್ತಾರ ನೋಡ್ರಿ. ಸೊ 29th ಒನ್, ಸೊ ಯಾವ್ದಕ್ಕಪ್ಪ ಅಂತಂದ್ ಹೇಳಿದ್ರೆ ಅರ್ತ್ ಕ್ವೇಕ್ ಅನ್ನ ಅಳತೆ ಮಾಡೋಕೆ, ಭೂಕಂಪ ಅಂತಂದ್ ಹೇಳ್ತೀವಿ. ಭೂಕಂಪವನ್ನ ಅಳತೆ ಮಾಡೋಕೆ ಸಿಸ್ಮೋಗ್ರಾಫ್ ಅನ್ನ ಯೂಸ್ ಮಾಡ್ತಾರ. ಸೇಮ್ ಅದೇ ತರ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ SI ಯೂನಿಟ್ ಆಫ್ ಪವರ್ ಅಂತಂದ್ ಕೇಳಿದಾರ. ಏನಂತ ಕೇಳಿದಾರ? SI ಯೂನಿಟ್ ಆಫ್ ಪವರ್ ಅಂತಂದ್ ಕೇಳಿದಾರ. ಯಾವ್ದಾಗತ್ತ ನೋಡ್ರಿ, ಸೊ ಆಂಪಿಯರ್ ಅಂತಂದೈತಿ, ಕುಲಾಂಬ್ ಅಂತಂದೈತಿ, ವಾಟ್ ಅಂತಂದೈತೆ. ಸೊ ಅದಾದ ನಂತರ ಜೂಲ್ ಅಂತಂದೈತೆ. ಯಾವ್ದು ಆನ್ಸರ್ ಕರೆಕ್ಟ್ ಆಗತ್ತ? ಸೊ ಪವರ್ ಅನ್ನ ಯಾವ್ದ್ರಲ್ಲಿ ಹೇಳ್ತಾರಪ್ಪ ಅಂತಂದ್ ಹೇಳಿದ್ರೆ ವ್ಯಾಟ್ ಅಲ್ಲಿ ಹೇಳ್ತಾರ. ಸೊ ಪವರ್ ನ ಎಲ್ಲಿ ಎದ್ರೊಳಗೆ ಹೇಳ್ತಾರ? ವ್ಯಾಟ್ ಅಲ್ಲಿ ಹೇಳ್ತಾರ ಅಂತಂದ್ ಹೇಳಿ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಟೋಟಲ್ ಆಗಿ ನೋಡ್ರಿ, ಸೊ 15 ಏನಪ್ಪಾ ಅಂತಂದ್ ಹೇಳಿದ್ರೆ ಸೈನ್ಸ್ ಕ್ವಶನ್ಸ್ ಗಳಲ್ಲಿ ನಿಮ್ಗೆ ಎಷ್ಟು ಕರೆಕ್ಟ್ ಆದವು ಅಂತ ನೋಡ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ 5 ಕ್ವಶನ್ಸ್ ಗಳಿದಾವ. ಸೊ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ 5 ಕ್ವಶನ್ಸ್ ಗಳಿದಾವ. ಸೊ ಅವುಗಳನ್ನ ನಾನು ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡೆ, ಬಟ್ ಆದ್ರೆ ಇವಾಗ ಏನಂತಂದ್ ಹೇಳಿದ್ರೆ ನೋಡೋಣ, ಸಾಲ್ವ್ ಮಾಡ್ಬಿಡೋಣ. ಅವನು ಕೂಡ ಈಸಿ ಆಗತ್ತೆ, ನಿಮಗ್ ವರ್ಕ್ ಜಾಸ್ತಿ ಕೊಡ್ತೀನಿ ನಾನು ಅದಕ್ಕೆ. ಇಲ್ಲಿ ನೋಡ್ರಿ, ಸೊ ರೀಸನಿಂಗ್ ಕ್ವಶನ್ಸ್ ಗಳನ್ನ ಮ್ಯಾಥಮೆಟಿಕ್ಸ್ ನಾವು ನಾಳೆ ಮಾಡೋಣ, ಡೈರೆಕ್ಟ್ ಲೈವ್ ಕ್ಲಾಸ್ ಅಲ್ಲಿ ಮಾಡೋಣ. ಸೊ ರೀಸನಿಂಗ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಕ್ವಶನ್ ಏನೈತಿ ನೋಡ್ರಿ, 46ನೇದ 5 ಕ್ವಶನ್ಸ್ ಗಳು ರೀಸನಿಂಗ್. ಸೊ 5 ಕ್ವಶನ್ಸ್ ಗಳು ಎಷ್ಟು ಕರೆಕ್ಟ್ ಆಗ್ತಾವ ಅಂತ ನೋಡ್ಬೇಕು. ಸೊ ನೋಡ್ರಿ, ಕ್ವಶನ್ ಏನೈತಿ? ಬಿಲ್ಟ್ ಅಂತಂದೈತೆ, BUILT ಅಂತಂದೈತೆ. ಸೊ ಇದನ್ನ ಏನಂತ ಬರ್ತಾರ? BUILT ಅನ್ನ ಏನಂತ ಬರ್ತಾರಪ್ಪ ಅಂತಂದ್ರೆ ಸೊ 5 #3
ಟು ಆಟ್ ಅಂತ ಹೇಳಿ ಬರ್ತಾರೆ. ಸೇಮ್ ಅದೇ ತರ ಟ್ರೈಬ್ ಅನ್ನ ಏನಂತ ಬರ್ತಾರೆ, ಈ ರೀತಿಯಾಗಿ ಬರ್ತಾರೆ. TRIBE ಅನ್ನ ಏನಂತ ಬರ್ದಾರಪ್ಪ ಅಂತಂದ ಹೇಳಿದ್ರೆ, ಸೊ ಆಟ್ 935 ಎಕ್ಸ್ಪ್ಲನೇಟರಿ ಅಂತಂದ ಹೇಳಿ ಈ ರೀತಿಯಾಗಿ ಸಿಂಬಲ್ ಆಗಿ ಬರ್ತಾರೆ. ಹಂಗಂದ್ರ ರೂಲ್ ಅನ್ನ ಏನಂತ ಬರೀತಾರೋ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದ್ರ, ಸೊ ನಿಜ ಹೇಳ್ತಿದ್ದೀನಿ, ಎಲ್ರು ಪಾಸ್ ಮಾಡ್ರಿ. ಸೊ ಅದಾದ ನಂತರ ಕ್ಯಾಲ್ಕುಲೇಷನ್ ಮಾಡ್ರಿ, ಆಮೇಲೆ ಆನ್ಸರ್ ಹಾಕಿ. ಯಾಕಂದ್ರೆ ನನಗೆ ಅಷ್ಟೊಂದು ಟೈಮ್ ವೇಟ್ ಮಾಡಕ್ ಆಗಂಗಿಲ್ಲ, ಇಲ್ಲಾಂದ್ರೆ ಕ್ಲಾಸ್ ಬಾಳ ದೊಡ್ಡ ವಿಡಿಯೋ ಬಾಳ ದೊಡ್ಡದಾಗ್ತಾ ಹೋಗುತ್ತಾ. ಸೊ ರೂಲ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಎಷ್ಟು ಬೇಗ ಆನ್ಸರ್ ನೀವು ಮಾಡಾಕ್ಬೇಕು. ಆಮೇಲೆ ಏನಂತಂದ್ ಹೇಳಿ ಕೇಳ್ಬೇಕು. ನೋಡೋಣ ನೀವ್ ಎಷ್ಟು ನಿಯತ್ತಾಗಿದ್ರಿ, ಎಷ್ಟು ಸೋಲ್ಜರ್ಸ್ ಅಂತಂದ್ ಹೇಳಿ, ಎಷ್ಟು ಗುಣಗಳಿದಾವ್ ನಿಮ್ ತಕ ಅಂತಂದ್ ಹೇಳಿ ಗೊತ್ತಾಗತ್ತ. ಹಾ, ನೋಡ್ರಿ, ಇದನ್ನ ಈ ತರ ಬರ್ದಾರ ರೂಲ್ ಅನ್ನ ಯಾವ ತರ ಬರೀತಾರ ಅಂತ ಕ್ವಶನ್ ಕೇಳಿದಾರ. ಎಸ್, ಯಾವ ತರ ಬರೀತಾರ ನೋಡ್ರಿ. ಸೊ ನನಗೆ ಲಾಜಿಕ್ ಅನ್ನ ಇಲ್ಲೇ ನೋಡ್ಕೊಂಡ್ ಹಾಕ್ಬೇಕು. ಇದೇನಂತಂದ ಹೇಳಿದ್ರೆ ಎಲ್ಲೂ ಲಾಜಿಕ್ ಹತ್ತಂಗಿಲ್ಲ. ಸೊ ಸಿಂಬಾಲ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತಿರೋದ್ರಿಂದ, ಸೊ ಆರ್ ಅಂತಂದೈತೆ. ಈ ಆರ್ ಅನ್ನ ಎಲ್ಲಿ ಹುಡುಕ್ಬೇಕು? ಇಲ್ಲಿ ಆರ್ ಏನಂತಂದೈತೆ ಅಂದ್ರೆ 9 ಅಂತಂದೈತೆ. ಅದಾದ ನಂತರ ಯು ಅಂತಂದೈತೆ. ಯು ಸಿಂಬಾಲ್ ಏನಂತ ಕೊಟ್ಟಿದಾರ ಇಲ್ಲಿ ನೋಡ್ರಿ. ಯು ಏನಪ್ಪಾ ಅಂತಂದ ಹೇಳಿದ್ರೆ ಹ್ಯಾಶ್ ಟ್ಯಾಗ್ ಐತೆ, ಈ ತರ ಹ್ಯಾಶ್ ಟ್ಯಾಗ್ ಐತೆ. ಅದಾದ ನಂತರ ಎಲ್ ಅಂತಂದೈತೆ. ಎಲ್ಗೆ ಏನೈತೆ ನೋಡ್ರಿ, ಎಲ್ಗೆ ಇಲ್ಲಿ. ಸೊ ಎಲ್ಗೆ ಏನಂತಂದ ಹೇಳಿದ್ರೆ 2 ಅಂತಂದೈತೆ. ಆಮೇಲೆ ಇ ಅಂತಂದೈತಿ. ಈಗ ಏನೈತೆ ಅಂತಂದ ಹೇಳಿದ್ರೆ ಎಕ್ಸ್ಪ್ಲನೇಟರಿ ಅಂತಂದೈತಿ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದಾಗತ್ತ 9#2 ಎಕ್ಸ್ಪ್ಲನೇಟರಿ ಅಂತಂದ ಹೇಳಿ ಆಪ್ಷನ್ 3 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಕರೆಕ್ಟ್ ಆಗುತ್ತೆ. ಎಷ್ಟು ಜನರದ್ ಕರೆಕ್ಟ್ ಆಗೈತಿ, ಎಷ್ಟು ಜನರು ರಾಂಗ್ ಆಗೈತಿ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 47ನೇ ಸಿರೀಸ್ ಅಂತಂದೈತೆ. ಸಿರೀಸ್ 6, 13, 25, ಆಮೇಲೆ 51, ಆಮೇಲೆ 101, ಆಮೇಲೆ ನೆಕ್ಸ್ಟ್ ಏನಂತಂದೈತಿ. ಸೊ ತುಂಬಾ ಅಂದ್ರದ್ ಬಹಳ ಸಿಂಪಲ್ ಆಗೈತ. ಥಿಂಕ್ ಮಾಡ್ರಿ, ಲಾಜಿಕ್ ಏನ್ ಬರುತ್ತೆ ನೋಡ್ರಿ. ಲಾಜಿಕ್ ಏನ್ ಬರುತ್ತೆ ನೋಡ್ರಿ. ಸೊ ನೀವೆಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ನಂಗೆ ಲಾಜಿಕ್ ಅನ್ನ ಹಾಕ್ರಿ. ಲಾಜಿಕ್ ಏನ್ ಬರುತ್ತೆ ಫಸ್ಟ್ ಏನಂತಂದ ಹೇಳಿದ್ರೆ ನೋಡ್ರಿ. ಇಲ್ಲಿ ಎಷ್ಟೈತೆ? 6 2 12. ಸೊ 12 ಅಂತಂದ ಹೇಳಿದ್ರೆ ಇಲ್ಲಿ 13 ಅಂತಂದೈತೆ. ಓಕೆ, ಡನ್. ನೋಡೋಣ. 6 2 12 ಪ್ಲಸ್ 1 ಮಾಡಿದನ 13 ಆಗತ್ತ. ಇಲ್ಲಿ ನೆಕ್ಸ್ಟ್ ಏನೈತಿ ಸರ್? 25 ಐತ್ರಿ. 13 2 26 ಅಂದ್ರೆ ಇಂಟು ಮಾಡಿದನ ಫಸ್ಟ್ ಗೆ. ಸೊ 13 2 26 ಇಂಟು ಮಾಡಿದನ 26. ಬಟ್ ಆದ್ರೆ ಇಲ್ಲಿ 25 ಸರ್, -1 ಮಾಡಿದನ. ಸೊ ಇಲ್ಲಿ ನೋಡ್ರಿ. ಸೊ 6 ಇಂಟು 2 12 ಪ್ಲಸ್ 1 ಮಾಡಿದಾನ. ಅವಾಗ ಏನಾಗೈತೆ? 13 ಆಗೈತೆ. ಸೊ ನೆಕ್ಸ್ಟ್ 13 ಬಂತು. ನೆಕ್ಸ್ಟ್ ಏನಾಗೈತೆ? 13 ಇಂಟು 2 ಮಾಡಿದಾನ. ಅವಾಗ ಏನ್ ಬಂತು? 26 ಆಯ್ತು ಸರ್. ಬಟ್ ಆದ್ರೆ ಇಲ್ಲಿ 25 ಕೊಟ್ಟಿದಾನ. -1 ಮಾಡ್ರಿ, ಅವಾಗ ಏನಾಗೈತಿ? 25 ಆಗೈತೆ. ನೆಕ್ಸ್ಟ್ ಏನು? ಮತ್ತೆ 25 ಇಂಟು 2 ಮಾಡಿದಾನ. 25 2 50. ಬಟ್ ಆದ್ರೆ ಇಲ್ಲಿ ಏನೈತೆ? 51 ಐತೆ, ಅಂದ್ರೆ +1 ಮಾಡಿದಾನ. ಇಲ್ಲಿ ನೋಡ್ರಿ. ಸೊ ಇಂಟು 2 +1, ಇಂಟು 2 -1. ನೆಕ್ಸ್ಟ್ ಏನ್ ಮಾಡ್ಬೇಕು? ಇಂಟು 2 +1 ಮಾಡಿದಾನ. ಹಂಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಾಗೈತಿ? ಇಂಟು 2 -1 ಮಾಡಿದಾನ. ಅಂದ್ರೆ ಲಾಜಿಕ್ ಇದು. 51 2 ಎಷ್ಟು? 102. 102 -1 ಅಂತಂದ ಹೇಳಿ 101. ಇಲ್ಲಿ ಏನ್ ಮಾಡ್ಬೇಕು? ಮತ್ ಇಂಟು 2 +1 ಮಾಡ್ಬೇಕು. ಸೊ 101 ಇಂಟು 2 ಎಷ್ಟಾಗತ್ತೆ? 2 1 2, 0 2 1 2. ಆಮೇಲೆ ನೆಕ್ಸ್ಟ್ ಏನು? +1 ಮಾಡ್ಬೇಕು. ಅಂದ್ರೆ ಸೊ 203 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. 203 ಏನಂತಂದ ಹೇಳಿದ್ರೆ ಎಷ್ಟು ಆನ್ಸರ್ ಆಗತ್ತ. ಸೊ ಎಷ್ಟು ಜನರದ್ದು ಕರೆಕ್ಟ್ ಆಗಿತ್ತು ನೋಡ್ರಿ, ಎಷ್ಟು ಜನರದ್ದು ಲಾಸ್ ಆಗಿತ್ತು ನೋಡ್ರಿ. ಸುಮ್ನೆ ನಾನು ಹೇಳ್ದಂಗ್ ಮಾಡ್ಕೊತ ಹೋದ್ರಿ, ಆನ್ಸರ್ ಕೇಳ್ಕೊತ ಹೋಗಿರಿ ಅಂದ್ರೆ ನಿಮ್ಗೆ ಲಾಸ್ ಅಪ್ಪ. ಇವಾಗ್ಲೇ ಹೇಳ್ತಿದ್ದೀನಿ. ನನಗೆ ಇವತ್ತು ನೆಟ್ವರ್ಕ್ ಪ್ರಾಬ್ಲಮ್ ಐತೆ, ನಾನು ಬಂದಿಲ್ಲ. ಬಂದ್ರೆ ಬೈತಿದ್ದ. ಹಾ, ಸೊ ನೀವೇನಂತಂದ ಹೇಳಿದ್ರೆ ನಿಯತ್ತಾಗಿ ಏನಂತಂದ ಹೇಳಿದ್ರೆ ಮಾಡ್ಬೇಕು. ಇನ್ನ ರೋ. ಸೊ ಇನ್ನ ರೋ ಏನಂತಂದ ಹೇಳಿದ್ರೆ ಒಂದು ರೋ ಒಳಗಡೆ ಈ ತರ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ರೋ ಐತೆ. ಸೊ ಗಣೇಶ್ ಇದ್ದಾವೇನಂತಂದ ಹೇಳಿದ್ರೆ 7th ಫ್ರಮ್ ದ ಎಕ್ಸ್ಟ್ರೀಮ್ ಎಂಡ್ ಅಂತಂದ ಐತೆ. ಸೊ ಇಲ್ಲೇನಂತಂದ ಹೇಳಿದ್ರೆ ಒಂದು ಎಕ್ಸ್ಟ್ರೀಮ್ ಎಂಡ್, ಇಲ್ಲಿಂದ ಏನಂತಂದ ಹೇಳಿದ್ರೆ 7th ಇದಾನ. ಇಲ್ಲಿಂದ ಏನಪ್ಪಾ ಅಂತಂದ ಹೇಳಿದ್ರೆ 7th ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಯಾರು? ಗಣೇಶ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ. ಅದು ಓಕೆ, ಇಲ್ಲಿಂದ ಕೊಟ್ರು 7th ಫ್ರಮ್ ದ ಒಂದು ಎಕ್ಸ್ಟ್ರೀಮ್ ಎಂಡ್ ಇಂದ ಏನಂತಂದ ಹೇಳಿದ್ರೆ 7th ಪ್ಲೇಸ್ ಅಲ್ಲಿ ಕೂತ್ಕೊಂಡಿದ್ದಾನೆ. ಮೇಲ್ಗಡೆ ಏನಂತಂದ ಹೇಳಿದ್ರೆ 6 ಜನ ಕೂತ್ಕೊಂಡಿದ್ದಾರೆ. 7ನೇ ಪ್ಲೇಸ್ ಅಲ್ಲಿ ಅವ್ನು ಕೂತ್ಕೊಂಡಿದ್ದಾನೆ. 11th ಫ್ರಮ್ ದಿ ಅದರ್ ಅಂತಂದ್ ಕೊಟ್ಟಿದ್ದಾನೆ. 11th ಫ್ರಮ್ ದಿ ಅದರ್ ಇನ್ನೊಂದ್ ಎಂಡ್ ಐತಲ್ಲ, ಇಲ್ಲಿಂದ ಏನಂತಂದ ಹೇಳಿದ್ರೆ ಮತ್ತೆ ಅವ್ನು 11th ಇದಾನ. ಸೊ ಇಲ್ಲಿಂದ ಏನಂತಂದ ಹೇಳಿದ್ರೆ ಮತ್ತೆ 11th ಇದಾನ. ಅವ್ನ ನಡುವೆ ಏನಂತಂದ ಹೇಳಿದ್ರೆ ಮತ್ತೆ 10 ಜನ ಕೂತ್ಕೊಂಡಿದ್ದಾರೆ. ಈ ಕಡೆಯಿಂದ 11th ಪ್ಲೇಸ್ ಅಲ್ಲಿ ಇದಾನ. ಯಾರು? ಅವನೇ ಗಣೇಶ್. ಸೇಮ್. ಹಂಗಾದ್ರೆ ಟೋಟಲ್ ಜನ ಎಷ್ಟಿದಾರು? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಜನ ಎಷ್ಟಿದಾರ ಅಂತಂದ್ರೆ ಇಲ್ಲಿ ನೋಡ್ರಿ. ಸೊ ಇಲ್ಲಿ ನಾವು ಕೌಂಟ್ ಮಾಡ್ಬೇಕಂತಂದ ಹೇಳಿದ್ರೆ ಯಾರನ್ನು ಡಬಲ್ ಸಾರಿ ಮಾಡಂಗಿಲ್ಲಲ್ಲ. ಸೊ 7 ಜನ. ಅದಾದ ನಂತರ ನೆಕ್ಸ್ಟ್ 11 ಅಂತ ಕೊಟ್ಟಿದ್ದಾನೆ. ಟೋಟಲ್ ಎಷ್ಟು ಜನ ಆದ್ರು? ಗಣೇಶ್ನ 2 ಸಾರಿ ಹಿಡ್ಕೊಂಡ್ರೆ ಟೋಟಲ್ ಎಷ್ಟು ಜನ ಆದ್ರು? 7 ಜನ. ಸೊ ಅವ್ನು ಹಿಡ್ಕೊಂಡೇನಂತಂದ ಹೇಳಿ ಇಲ್ಲಿಂದ 7 ಜನ, ಆಮೇಲೆ ಇಲ್ಲಿಂದ 11 ಜನ ಕೂಡ್ಸ್ಕೊಟ್ರೆ ಎಷ್ಟಾಯ್ರು? ಸರ್ ಟೋಟಲ್ ಆಗಿ 28 ಜನ ಆದ್ರಿ. ಬಟ್ ಅದ್ರ ಗಣೇಶ್ನ ನೀವೇನ್ ತಗೊಂಡಿರಿ? 2 ಸಾರಿ ತಗೊಂಡಿರಿ, ಒಂದು ತೆಗದ್ ಬಿಡ್ರಿ. ಅಂದ್ರೆ ನಮ್ಗೆ ಏನಂತಂದ ಹೇಳಿ 27 ಜನ. ಸೊ ಟೋಟಲ್ ಆಗಿ ಎಷ್ಟು ಜನ ಆಗ್ತಾರ ನೋಡ್ರಿ. ಏ ಸೊ 11 7 18 ಆಗತ್ರು.
ಸೊ 18 ಮೈನಸ್ 1 ಅಂತಂದ್ ಹೇಳಿದ್ರೆ 17 ಜನ ಆಗ್ತಾರೆ. 28 ಆಗಂಗಿಲ್ಲ, 18 ಆಗ್ತಾರೆ. 11 ಪ್ಲಸ್ 7 ಎಷ್ಟು ಅಂತಂದ್ ಹೇಳಿದ್ರೆ 18 ಆಗ್ತಾರೆ. ಸೊ 18ರಲ್ಲಿ ಒಬ್ಬನ್ ತೆಗೆದ್ರಿ ಅಂತಂದ್ ಹೇಳಿದ್ರೆ 17 ಜನ ಏನಂತಂದ್ ಹೇಳಿದ್ರೆ ನಮ್ಗ ಆನ್ಸರ್ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, CAT ಅನ್ನ ಏನಂತ ಬರ್ದಾರ ಅಂತಂದ್ ಹೇಳಿದ್ರೆ DDY ಅಂತಂದ್ ಹೇಳಿ ಬರ್ದಾರ, ರೈಟ್. ಸೊ ಅದಾದ ನಂತರ BIG ಅನ್ನ ಏನಂತ ಬರೀತಾರ ಅಂತಂದ್ ಹೇಳಿ ನಮ್ಗ ಕ್ವಶನ್ ಕೇಳಿದ್ರ ನೋಡ್ರಿ ಏನಂತಂದ್ ಬರುತ್ತ. ಸೊ ಎಲ್ರು ABCD ಬರ್ಕೊಂಡಿದ್ರಿ, ABCD Z ವರ್ಗು, ABCDEFGHIZ ವರ್ಗು ಬರ್ಕೊಂಡ್ ನಂಬರ್ ಹಾಕೊಂಡಿರಿ, ನಿಮ್ಗೆ ಗೊತ್ತಾಗತ್ತೆ. ಸೊ ಲಾಜಿಕ್ ಏನ್ ಬರುತ್ತೆ ಅಂತ ನೋಡ್ರಿ, ಪಾಸ್ ಮಾಡ್ರಿ, ಟ್ರೈ ಮಾಡ್ರಿ. ಅದಾದ ನಂತರ ಏನಂತಂದ್ರೆ ಕಂಟಿನ್ಯೂ ವಿಡಿಯೋ ನೋಡ್ರಿ. ಸಿ ದಿಂದ ಡಿ ಆಗೈತೆ ಅಂತಂತ ಹೇಳಿದ್ರೆ +1 ಮಾಡಿದಾನ. ಅದಾದ ನಂತರ ಎ ದಿಂದ ಡಿ ಆಗೈತೆ ಅಂತಂತ ಹೇಳಿದ್ರೆ +3 ಮಾಡಿದಾನ, BCD ಅಂತಂದ್ ಹೇಳ್ಬಿಟ್ಟು. ಅದಾದ ನಂತರ ಟಿ ದಿಂದ ವೈ ಅಂತಂದ್ ಹೇಳಿದ್ರೆ ಎಷ್ಟಾಗಿತ್ತು ನೋಡ್ರಿ, +5 ಮಾಡಿದಾನ. ಕರೆಕ್ಟ್ ಆಗಿ ಬರುತ್ತಿಲ್ಲ ಚೆಕ್ ಮಾಡ್ರಿ. ಸೇಮ್ ಅದೇ ತರ ನೋಡ್ಕೊಡ್ರಿ, ಇಲ್ಲಿ +1 +3 +5 ಮಾಡ್ರಿ. ಸೇಮ್ ಲಾಜಿಕ್, +1 +3 +5 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತಾ. ಯಾವ ಆನ್ಸರ್ ಬರುತ್ತ ಅಂತಂದ್ ಹೇಳಿ 49th ನನಗ ಮೆಸೇಜ್ ಹಾಕ್ರಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಷನ್ ಬಗ್ಗೆ ಕೇಳ್ತಾನ. ಯಾವಾಗಾದ್ರೂ ತಪ್ಪು ಕೇಳ್ತಾನ. ಸೊ ಇನ್ ಪಾಯಿಂಟಿಂಗ್ ಟುವರ್ಡ್ಸ್ ಅ ಮ್ಯಾನ್ ಅಂತಂದ್ ಹೇಳಿದ್ರಿ. ಫೋಟೋಗ್ರಾಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಫೋಟೋಗ್ರಾಫ್ ಅಲ್ಲಿ ಈ ತರ ಸೊ ಒಬ್ಬ ಮನುಷ್ಯ ಇದಾನ. ಸೊ ರಾಜು ಇದ್ದಾವ ಹೇಳ್ತಾನ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಕೆಳಗಡೆ ರಾಜು ಇದ್ದಾವ. ಇವನ್ ಏನಂತಂದ್ ಹೇಳಿ ಪಾಯಿಂಟ್ ಔಟ್ ಮಾಡ್ತಿದ್ದಾನ ಆ ಮನುಷ್ಯ. ಸೊ ಹಿ ಈಸ್ ಅವನು. ಸೊ ಹಿ ಈಸ್ ಅಂತಂದ್ ಹೇಳಿದ್ರೆ ಅವನು. ಮೈ ಡಾಟರ್ಸ್ ಅಂತಂದ್ ಹೇಳಿದ್ರೆ, ಡಾಟರ್ಸ್ ಅಂತಂದ್ ಹೇಳಿದ್ರೆ ಮಗಳದು. ಸೊ ಅವನ್ ಏನಂತಂದ್ ಹೇಳಿದ್ರೆ ನನ್ನ ಮಗಳ. ಹೀಸ್ ಮೈ ಅಂತಂದ್ ಹೇಳಿದ್ರೆ ನನ್ನ ಮಗಳ. ಸೊ ನನ್ನ ಮಗಳ ಅಂತಂದ್ ಹೇಳಿದ್ರೆ ಫಾದರ್ ಸನ್ ಅಂತಂದ್ ಹೇಳ್ಬಿಟ್ಟು, ನನ್ನ ಮಗಳ ಫಾದರ್ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, ಹಿ ಈಸ್ ಅಂತಂದ್ ಹೇಳಿದ್ರೆ ಇವನು. ಸೊ ಮೈ ಡಾಟರ್ ಅಂತಂದ್ ಹೇಳಿದ್ರೆ ನನ್ನ ಮಗಳ. ಸೊ ನನ್ನ ಮಗಳ ಫಾದರ್ ಯಾರು? ಇದನ್ ಬಿಡ್ರಿ, ಮುಂದಿನ ಸನ್ ಬಿಡ್ರಿ, ಓನ್ಲಿ ಫಾದರ್. ನನ್ ಮಗಳ ಫಾದರ್ ಅಂತಂದ್ ಹೇಳಿದ್ರೆ ಯಾರು? ಇವನ ಆಗ್ತಾನ ಮತ್. ಸೊ ಅವನ್ ಏನ್ ಹೇಳ್ತಿದಾನಲ್ಲ, ನನ್ ಮಗಳ ಫಾದರ್ ಅಂದ್ರೆ ಇವನ ಆಗ್ತಾನ. ಸನ್ ಅಂತಂದ್ ಹೇಳ್ತಾನ. ಹಂಗಂದ್ರೆ ಇಲ್ಲಿ ಇರೋನ್ ಯಾರಪ್ಪ ಅಂತಂದ್ ಹೇಳಿದ್ರೆ ನನ್ ಮಗಳ ತಂದೆಯ ಮಗ. ಸೊ ನಾವ್ ಹೇಳ್ರಿ ನೋಡ್ರಿ, ಸೊ ಅಲ್ಲಿರಾವ ಯಾರಂತಂದ್ ಹೇಳಿದ್ರೆ ಇಲ್ಲಿರಾವ ನನ್ನ ಮಗಳ ತಂದೆಯ ಮಗ. ನನ್ ಮಗಳ ತಂದೆ ಯಾರು? ನಾನೇ ಆಗ್ತೀನಿ. ನನ್ ಮಗ ಅಲ್ಲಿದಾನ. ಇಲ್ಲಿ ಏನಂತಂದ್ ಹೇಳಿದ್ರೆ ನನ್ ಮಗ ಇದಾನ. ಇಲ್ಲಿ ಯಾರಿದಾರ? ಮಗ ಇದಾರ. ಹಂಗಾದ್ರ ಹೌ ಈಸ್ ರಾಜು ರಿಲೇಟೆಡ್ ಟು ದಿಸ್ ಪರ್ಸನ್? ಇವನು ರಾಜು ಇದ್ದಾವ, ಇವಂಗ್ ಹೆಂಗ್ ರಿಲೇಟ್ ಆಗ್ತಾನ? ಸೊ ಇಲ್ಲಿ ಏನಿದಲ್ಲ, ಈ ಪರ್ಸನ್ ಏನಾಗ್ತಾನ ಅಂತಂದ್ ಹೇಳಿದ್ರೆ ತಂದೆ ಆಗ್ತಾನ. ಅಂದ್ರೆ ನಮ್ದು ಆನ್ಸರ್ ಏನ್ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಫಾದರ್ ಅಂತಂದ್ ಹೇಳಿ ಬರುತ್ತೆ. ಸೊ ಟೋಟಲ್ ಆಗಿ ನೋಡ್ಕೊಳ್ರಿ, GK ಏನಪ್ಪಾ ಅಂತಂದ್ ಹೇಳಿದ್ರೆ 15 ಕ್ವಶನ್ಸ್ಗಳು, ಸೈನ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಕ್ವಶನ್ಸ್ಗಳು, ಅದಾದ ನಂತರ ರೀಸನಿಂಗ್ 5 ಕ್ವಶನ್ಸ್ಗಳು. ಟೋಟಲ್ ಆಗಿ ಎಷ್ಟು ಕ್ವಶನ್ಸ್ಗಳಾದವು? 35 ಕ್ವಶನ್ಸ್ಗಳಲ್ಲಿ ನಿಮ್ಮೂ ಎಷ್ಟು ಕರೆಕ್ಟ್ ಆಗಿದಾವ ಅಂತ ನೋಡ್ರಿ. ಇದು ಮೇನ್ ಥಿಂಗ್ಸ್. ಸೊ ಇದ್ರಲ್ಲಿ ಎಷ್ಟು ಕರೆಕ್ಟ್ ಆಗಿದಾವ ನೋಡ್ರಿ. 25 ಮೇಲೆ ಎಲ್ಲಾದ್ರೂ ಕರೆಕ್ಟ್ ಆದ್ವು, 25 28 ಮೇಲೆ ಕರೆಕ್ಟ್ ಆದ್ವು ಅಂತಂದ್ ಹೇಳಿದ್ರೆ ನೀವು ಟ್ರ್ಯಾಕ್ ಅಲ್ಲಿ ಇದ್ರಿ, ಆರಾಮಾಗಿ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ತೀರಿ. ತುಂಬಾ ಇನ್ನೂ ಕಡಿಮೆ ಆಗ್ತಿತ್ತು ಸರ್, ಇನ್ನೂ ನಾವ್ ಏನಂತಂದ್ ಹೇಳಿದ್ರೆ ಜಾಸ್ತಿ ಮಾಡಾಕತ್ತಿಲ್ಲ ಅಂತಂದ್ ಹೇಳಿದ್ರೆ ನೀವು ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತ. ಚೆನ್ನಾಗಿ ಸ್ಟಡಿ ಮಾಡ್ರಿ. ಸೊ ನೆಕ್ಸ್ಟ್ ನಾಳೆ ಕ್ಲಾಸ್ ಅಲ್ಲಿ ಸಿಗೋಣ. ಜೈ